ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೇಟ್. ಸಿರ್ಸಿಯಲ್ಲಿ ನಿರ್ಮಾಣವಾಗುತ್ತಿರುವ ಪಂಡಿತ್ ಸಾರ್ವಜನಿಕ ಹೈಟೆಕ್ ಆಸ್ಪತ್ರೆಗೆ ಅಗತ್ಯ ಯಂತ್ರೋಪಕರಣ ಮತ್ತು ಮಾನವ ಸಂಪನ್ಮೂಲ ಒದಗಿಸಲು 14 ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಅದಕ್ಕೆ ಅನುಮೋದನೆ ನೀಡಲಾಗುತ್ತದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಅವರು ಶುಕ್ರವಾರ ಶಿರಸಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿ, ಆಸ್ಪತ್ರೆ ಕಟ್ಟಡ ನಿರ್ಮಾಣ ಜುಲೈ ತಿಂಗಳಿನಲ್ಲಿ ಮುಕ್ತಾಯಗೊಳ್ಳುತ್ತದೆ ಎಂದು ಕಾಮಗಾರಿ ಪರಿಶೀಲನೆ ನಡೆಸಿದಾಗ ತಿಳಿಸಿದ್ದಾರೆ. ಮಾನವ ಸಂಪನ್ಮೂಲ ಯಂತ್ರೋಪಕರಣಗಳನ್ನು ನೀಡಿ ಜಿಲ್ಲಾ ಮಟ್ಟದ ಆಸ್ಪತ್ರೆಯ ಸ್ಥಾನಮಾನಕ್ಕೇರಿಸಲು ಅಗತ್ಯ ಕ್ರಮ ಕೈಗೊಂಡು ಆಸ್ಪತ್ರೆಗೆ ಸೌಲಭ್ಯ ಒದಗಿಸಲಾಗುತ್ತದೆ. ಕಾರವಾರ ಜಿಲ್ಲಾಸ್ಪತ್ರೆಯು ಮೆಡಿಕಲ್ ಕಾಲೇಜು ಸೇರಿರೋದ್ರಿಂದ ಪ್ರತ್ಯೇಕ ಜಿಲ್ಲಾ ಆಸ್ಪತ್ರೆ ನಡೆಸಲು ಅವಕಾಶ ಮಾಡಿಕೊಂಡಿದ್ದೇವೆ. ಈಗಾಗಲೇ ಕೊಳ್ಳೇಗಾಲದಲ್ಲಿ ಪ್ರತ್ಯೇಕ ಆಸ್ಪತ್ರೆಗೆ ಅನುಮತಿ ನೀಡಲಾಗಿದೆ. ಬೀದರ್, ರಾಯಚೂರು ಜಿಲ್ಲೆಯಲ್ಲಿಯೂ ಈ ಪ್ರಸ್ತಾವ ಇದೆ. ಅದೇ ಮಾದರಿಯಲ್ಲಿ ಶಿರಸಿಯಲ್ಲೂ ಆರಂಭಿಸಲು ಅವಕಾಶ ಇದೆ. ಶಸ್ತ್ರಚಿಕಿತ್ಸೆ, ತುರ್ತು ಚಿಕಿತ್ಸೆ, ಟ್ರಾಮಾ ಸೆಂಟರ್ ನೀಡುತ್ತೇವೆ. ಈಗಾಗಲೇ ಹಳೆಯ 100 ಹಾಸಿಗೆ ಆಸ್ಪತ್ರೆ ಸೇರಿ 350 ಹಾಸಿಗೆ ಆಸ್ಪತ್ರೆ ಆಗಲಿರೋದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಮಾತನಾಡಿ ಜಿಲ್ಲಾ ಆಸ್ಪತ್ರೆ ಸ್ಥಾನ ಸೌಲಭ್ಯ ಕೊಡಿಸುತ್ತೇನೆ ಎಂದು ಭರವಸೆ ನೀಡಿದರು. ಅತ್ಯಂತ ಒಂದು ಅಮಾನುಷವಾದಂಥ ಒಂದು ಘಟನೆ ಇದು ಇಡೀ ದೇಶ ಖಂಡಿಸಿದೆ. ಮತ್ತು ಇದು ಎಲ್ಲೊಂದು ಕಡೆ ನಾವು ಜಮ್ಮು ಕಾಶ್ಮೀರದಲ್ಲಿ ಸ್ಥಿತಿಗತಿ ಸರಿ ಇಲ್ಲ ಅಂತ ಕೂಡ ತೋರಿಸ್ತಾ ಇದೆ. ಮತ್ತು ಯಾರು ಈ ಉಗ್ರಗಾಮಿಗಳಿದ್ದಾರೆ ಅವ್ರ ಮೇಲೆ ಎಲ್ಲ ರೀತಿಯ ಕ್ರಮಗಳು ತಗೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡಬೇಕು. ಜನರ ಸುರಕ್ಷತೆ ಮತ್ತು ಜೀವವನ್ನು ರಕ್ಷಣೆ ಮಾಡುವಂಥದ್ದು ಇದು ಸರ್ಕಾರದ ಜವಾಬ್ದಾರಿ. ಅದರಲ್ಲಿ ನಾವು ಒಗ್ಗಟ್ಟಿನಿಂದ ಇಂಥ ಒಂದು ಸನ್ನಿವೇಶಗಳು ಬಂದಾಗ ಹೋರಾಟವನ್ನು ಮಾಡಬೇಕು. ಒಗ್ಗಟ್ಟಿನಿಂದ ನಾವು ಇರಬೇಕಾಗ್ತದೆ. ಪಾಕಿಸ್ತಾನದಿಂದ ಬಂದಿದ್ದಾರೋ ಬೇರೆ ಕಡೆಯಿಂದ ಬಂದಿದ್ದಾರೋ ಅವ್ರು ಯಾರು, ಅದಕ್ಕೆ ಏನು ಕಾರಣ, ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚಿ ಅವ್ರ ಮೇಲೆ ಶಿಕ್ಷೆ ಆಗುವಂಥ ರೀತಿಯಲ್ಲಿ ಮತ್ತು ಮತ್ತೆ ಆಗ್ತಾ ಇರೋದು. ಹಿಂದೆ ಪುಲ್ವಾಮಾ ಆದಾಗ ಸುಮಾರು ನಮ್ಮ ಯೋಧರೆಲ್ಲ ಸತ್ತು ಹೋಗಿದ್ರು. ಅದು ಕೂಡ ದೊಡ್ಡ ಒಂದು ವೈಫಲ್ಯ. ಆದರೂ ಕೂಡ ಅದಕ್ಕೆ ಏನು ಕಾರಣ ಇನ್ನೂ ಗೊತ್ತಾಗಿಲ್ಲ. ಇದನ್ನು ಕೂಡ ದೊಡ್ಡ ವೈಫಲ್ಯ. ಯಾಕಂದ್ರೆ ಯಾರು ಸೆಕ್ಯೂರಿಟಿಯವರು ಯಾರು ಇರಲಿಲ್ಲ, ಅಲ್ಲಿ ಪೊಲೀಸವರು ಯಾರು ಇಲ್ಲ, ಅಲ್ಲಿ ಸೈನಿಕರು ಯಾರು ಇಲ್ಲ. ಇವತ್ತೇನು ಸ್ಟೇಟ್ಮೆಂಟ್ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲದೇನೆ ಹೋಗ್ಬಿಟ್ಟಿದ್ದಾರೆ, ಗೊತ್ತಿಲ್ಲದೇನೆ ಅಷ್ಟು ಜನ ಹೆಂಗೆ ಹೋಗಿದ್ದಾರೆ ಅದು ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬೇರೆ ಅದು ಒಂದು ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ. ಆದರೆ ಅದು ಒಂದು ಕಡೆ ತಪ್ಪು ಏನು ಯಾರು ಮಾಡಿದರೆ ಏನು ಕಾರಣ ಅದು ಹುಡುಕಿ ಕ್ರಮ ತಗೊಳ್ಳಿ. ಆದರೆ ಈ ಭಯೋತ್ಪಾದನೆ ವಿರುದ್ಧ ನಾವು ಎಲ್ಲರೂ ಒಂದಾಗಿ ನಿಂತ್ಕೋಬೇಕಾಗ್ತದೆ. ಇದರಲ್ಲಿ ಧರ್ಮ, ಜಾತಿ ಇದೆಲ್ಲ ಯಾರು ಕೂಡ ತರಬಾರದು. ಭಯೋತ್ಪಾದಕರಿಗೆ ಧರ್ಮ, ಜಾತಿ ಅದು ಉಪಯೋಗಿಸ್ಕೊಳ್ತಾರೆ ಹೊರತು ಅವ್ರಿಗೆ ಯಾವುದೇ ಧರ್ಮ, ಜಾತಿ ಇರೋದಿಲ್ಲ. ಅವರು ಒಂದು ಸ್ವಾರ್ಥಕ್ಕೋಸ್ಕರ ಇದೊಂಥರ ನಮ್ಮ ದೇಶದಲ್ಲಿ ಅಸ್ಥಿರತೆ ಬರಲಿ, ನಮ್ಮ ದೇಶದ ಒಡಕು ಹೆಚ್ಚಾಗಲಿ, ನಮ್ಮ ದೇಶ ಒಂದು ಅತಂತ್ರ ಪರಿಸ್ಥಿತಿ ಬರಲಿ ಅಂತ ಒಂದು ಉದ್ದೇಶ ಕೂಡ ಇದರಲ್ಲಿ ಇರ್ತದೆ. ನಾವು ಜಗಳ ಆಡ್ಕೋಬೇಕು, ನಮ್ಮನ್ನು ಎತ್ಕೊಂಡೋಗಿ ನಾನು ಕೆಲವು ಕಡೆ ಮೀಡಿಯಾಗಳನ್ನ ಸೋಷಿಯಲ್ ಮೀಡಿಯಾ ನೋಡಿದ್ದೀನಿ. ಒಂದು ಕೋಮಿನ ಜನರ ಮೇಲೆ ದ್ವೇಷ ಸಾಧಿಸುವಂಥ ರೀತಿಯಲ್ಲಿ ಕೆಲವೆಲ್ಲ ಮಾತನಾಡಿದ್ದಾರೆ. ಅದು ಸರಿಯಲ್ಲ. ಯಾಕಂದರೆ ಇದೆಲ್ಲ ಭಾರತದ ಜನ ಎಲ್ಲರೂ ನಾವೆಲ್ಲ ಒಂದೇ. ಎಷ್ಟು ಕೋಟಿ ಮುಸಲ್ಮಾನರಿದ್ದಾರೆ. ಎಲ್ಲರ ಘಟನೆಗಳಾಗಿದೆಯಾ? ಸುಮ್ಮನೆ ನಾವು ಇಂಥ ಘಟನೆ ಆಗಿದ ತಕ್ಷಣ ನಾವು ಅವ್ರನ್ನ ಒಂದು ರೀತಿ ಕೆಟ್ಟ ರೀತಿಯಾಗಿ ನೋಡುವುದು ಸರಿಯಲ್ಲ. ನಾವೆಲ್ಲ ಒಂದಾಗಿ ನಿಂತ್ಕೊಂಡಿದ್ದಾರೆ. ಈಗ ಅಲ್ಲಿ ಎಷ್ಟೋ ಜನರಿಗೆ ಅದು ಮುಸಲ್ಮಾನರೇ ರಕ್ಷಣೆ ಮಾಡಿದ್ದಾರೆ. ಆ ಬಿಜೆಪಿ ಒಬ್ಬ ಕಾರ್ಯಕರ್ತರ ಕುಟುಂಬದವರನ್ನೇ ರಕ್ಷಣೆ ಮಾಡಿರ್ತಕ್ಕಂಥದ್ದು ಒಬ್ಬ ಮುಸಲ್ಮಾನಿನ ಮತ್ತು ಇನ್ನೊಬ್ಬ ಬೇರೆ ಉಳಿಸೋದಕ್ಕೋಸ್ಕರ ತನ್ನ ಜೀವನವನ್ನೇ ಕೊಟ್ಟಿದ್ದಾನೆ. ಸೊ ಇದು ನಾವು ಇಂಥ ಸೂಕ್ಷ್ಮವಾದ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಇದು ದೇಶವನ್ನು ಒಡೆಯೋದಕ್ಕೆ ಸಂಚು ಕೂಡ ಇದರಲ್ಲಿ ಇರ್ತದೆ. ಅದಕ್ಕೆ ಅವಕಾಶ ಕೊಡಬಾರ್ದು. ನಾವು ಸಂಯಮತೆಯಿಂದ, ಬುದ್ಧಿವಂತಿಕೆಯಿಂದ ಮತ್ತು ಜಾಗ್ರತೆ ಇಟ್ಕೊಂಡು ನಾವು ಇದನ್ನ ಯೋಚನೆ ಮಾಡಬೇಕು, ಮಾತನಾಡಬೇಕು. ನಾವು ಇದನ್ನು ಒಂದಾಗಿ ಎದುರಿಸ್ಬೇಕು. ಅದು ಸರ್ಕಾರದ ಜೊತೆ ನಾವೆಲ್ಲ ನಿಂತಿರ್ತೀವಿ. ಆದರೆ ಸರ್ಕಾರ ಅದನ್ನ ತಮ್ಮ ಹೆಜ್ಜೆಗಳು ಸ್ಪಷ್ಟವಾಗಿ ಇಡಬೇಕು ಮತ್ತು ಪಾರದರ್ಶಕವಾಗಿರಬೇಕು. ಎಲ್ಲರನ್ನೂ ಕೂಡ ವಿಶ್ವಾಸ ತಗೊಂಡು ಸರ್ಕಾರ ಮುಂದೆ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ನಾನು ಹೇಳ್ತೀನಿ. ಮತ್ತು ಇದು ಬೇರೆಯವರು ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ ಅವ್ರ ಮೇಲೆ ಖಂಡಿತವಾಗಿಯೂ ಎಲ್ಲ ರೀತಿಯ ಕ್ರಮ ತಗೊಳ್ಳಿ ಅಂತ ನಾನಂತೂ ಹೇಳೋದಕ್ಕೆ ಬಯಸಿ. ನಮ್ಮ ಪಕ್ಷ ಕೂಡ ಅದೇ ಒಂದು ಇದೆ. ಮುಖ್ಯವಾಗಿ ಡಾಕ್ಟರ್ಗಳು ಬರಬೇಕು, ಸಲಕರಣೆಗಳು ಬರಬೇಕು. ಇನ್ನು ಎಷ್ಟು ತಿಂಗಳು ಬರ್ಬೋದು ಸರ್? ಯಾವ ಆಸ್ಪತ್ರೆ ಸ್ಟಾರ್ಟ್ ಆಗ್ಬೋದು? ನೋಡಿ, ಇನ್ನು ಅವರು ಜುಲೈ ತಿಂಗಳಿಗೆ ನಾವು ಕೆಲಸ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಇವಾಗ ನೋಡಿದಾಗ ನಾನು ಆಸ್ಪತ್ರೆಯೆಲ್ಲ ವಿಸಿಟ್ ಮಾಡಿದ್ದೀನಿ. ಅದರಿಂದ
ಆ ಆಸ್ಪತ್ರೆ ಪೂರ್ತಿಯಾಗಿ ನಾವು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನ ನಾವು ಇನ್ನು ಹೆಚ್ಚಿನ ಒಂದು ಮಾನವ ಸಂಪನ್ಮೂಲ ಮತ್ತು ಬೇರೆ ಬೇರೆ ಯಾಕಂತ ಹೇಳಿದ್ರೆ ಜಿಲ್ಲಾ ಆಸ್ಪತ್ರೆಗೆ ಅಗತ್ಯ ಇರುವಂತ ಸಿಬ್ಬಂದಿ ಮತ್ತು ಸೇವೆಗಳು ಮತ್ತು ತಜ್ಞ ವೈದ್ಯರು ಎಲ್ಲವೂ ಕೂಡ ಕೊಟ್ಟರೆ ಅವಾಗ ಅದು ಪೂರ್ತಿಯಾಗಿ ಬಳಕೆ ಮಾಡೋದಕ್ಕೆ ಅವಕಾಶ ಇದೆ. ಸೊ ಅದರಿಂದ ಈಗಾಗಲೇ ಒಂದು ಸುಮಾರು ಅದಕ್ಕೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ ಏನಿದೆ ಮತ್ತು ಏನು ಹ್ಯೂಮನ್ ರಿಸೋರ್ಸು ಎಲ್ಲ ಸೇರಿ ಸುಮಾರು 14 ಕೋಟಿ ರೂಪಾಯಿಗೆ ಒಂದು ಪ್ರಪೋಸಲ್ ಆಲ್ರೆಡಿ ಬಂದಿದೆ. ಅದನ್ನು ನಮ್ಮ ಹಂತದಲ್ಲಿದೆ. ಅದನ್ನು ಖಂಡಿತವಾಗಿಯೂ ಅದಕ್ಕೆಲ್ಲ ಅನುಮೋದನೆ ಕೊಟ್ಟು ಮತ್ತು ಇನ್ನೂ ಒಂದು ಜಿಲ್ಲಾ, ಯಾಕಂದರೆ ಈ ಕಾರವಾರ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಜಿಲ್ಲೆ ಜಿಲ್ಲಾ ಕೇಂದ್ರ, ಜಿಲ್ಲಾ ಆಸ್ಪತ್ರೆ ಇದೆ. ಅದು ಈಗ ಜಿಲ್ಲಾ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಸೇರಿರೋದ್ರಿಂದ ನಾವು ನಮ್ಮ ಒಂದು ಡಿಪಾರ್ಟ್ಮೆಂಟಲ್ಲೇ ಒಂದು ನೀತಿಯನ್ನು ಮಾಡ್ಕೊಂಡಿದ್ದೀವಿ. ಪರ್ಯಾಯವಾಗಿ ಇನ್ನೊಂದು ಜಿಲ್ಲಾ ಆಸ್ಪತ್ರೆಗಳು ಮಾಡ್ಕೋಬೇಕು. ಈಗ ನಿನ್ನೆ ನಾವು ಕೊಳ್ಳೇಗಾಲದಲ್ಲಿ ಹೊಸ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಮಾಡಬೇಕು ಅಂತ ಅಲ್ಲಿ ಅನುಮೋದನೆ ತಗೊಂಡಿದ್ದೀವಿ. ನಿನ್ನೆ ಕ್ಯಾಬಿನೆಟ್ ಅಪ್ರೂವಲ್ ಆಯಿತು. ಅದೇ ಥರ ಇನ್ನು 2 ತಾಲೂಕುಗಳು, 2 ಜಿಲ್ಲೆಗಳಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಮತ್ತು ರಾಯಚೂರಿನಲ್ಲೂ ಕೂಡ ಪರ್ಯಾಯವಾಗಿ, ಯಾಕಂದರೆ ನಮ್ಮ ಜಿಲ್ಲಾಸ್ಪತ್ರೆ ಮೆಡಿಕಲ್ ಕಾಲೇಜ್ ಹೋಗಿರೋದ್ರಿಂದ ನಾವು ಇನ್ನೊಂದು ಜಿಲ್ಲಾಸ್ಪತ್ರೆ ಮಾಡ್ಕೊಳ್ಬೇಕು ಅಂತೇಳಿ ಮಾತನ್ನು ಮಾಡಿಸ್ತಾರೆ. ಅದೇ ಪ್ರಕಾರ ಇಲ್ಲಿ ಈ ಶಿರ್ಸಿ ಸಿದ್ದಾಪುರ ಏನಿದೆ, ಶಿರ್ಸಿ ತಾಲೂಕು ಆಸ್ಪತ್ರೆ ಇದು ಈಗಾಗಲೇ 350 ಬೆಡ್ ಹೆಚ್ಚು 350 ಬೆಡ್ ಸಾಮರ್ಥ್ಯ ಇರುವಂಥ ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ. ಹಳೆಯ 100 ಬೆಡ್ ಸೇರಿಸಿ 250 ಹೊಸ. ಸೊ ಅದರಿಂದ ಇದಕ್ಕೆ ಇನ್ನು ನಾವು ಅಗತ್ಯ ಇರುವಂಥ ಎಲ್ಲ ಬೇರೆ ಸೇವೆಗಳು ಕೊಟ್ಟರೆ, ತಜ್ಞ ವೈದ್ಯರು, CT, MRI ಇದೆಲ್ಲ ಕೊಟ್ಟರೆ ಇದು ಜಿಲ್ಲಾ ಆಸ್ಪತ್ರೆಗೆ ತೊಗೊಂಡು ಜಿಲ್ಲಾ ಆಸ್ಪತ್ರೆನೇ ಅಂತ ಮಾಡೋದಕ್ಕೆ ನಾನು ಪ್ರಪೋಸಲ್ ಕಳಿಸ್ಕೊಡ್ತೀನಿ. ಮುಖ್ಯಮಂತ್ರಿ ಹತ್ರ ಮಾತನಾಡಿ ಇದನ್ನು ಜಿಲ್ಲಾ ಆಸ್ಪತ್ರೆ ಮಾಡಬೇಕು ಅಂತ ನಾನು CM ಅವರಿಗೆ ಪ್ರಪೋಸಲ್ ಕಳಿಸ್ತೀನಿ. ನಮ್ಮ ಶಾಸಕರು ಕೂಡ ಇರ್ತಾರೆ ಜೊತೆಯಲ್ಲಿ, ಅವರು ಅದಕ್ಕೆ ಅವರು ಪ್ರಭಾವಿ ಇದ್ದಾರೆ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಜಿಲ್ಲಾ ಆಸ್ಪತ್ರೆ ಮಟ್ಟಕ್ಕೆ ತಗೊಂಡು ಜಿಲ್ಲಾ ಆಸ್ಪತ್ರೆ ಮಾಡೋದಕ್ಕೆ ಅಪಘಾತಗಳು ಜಾಸ್ತಿ ಆಗೋದ್ರಿಂದ ಟ್ರಾಮಾ ಸೆಂಟರ್ಗಳು ಮತ್ತು ಹೃದಯ ಚಿಕಿತ್ಸೆಗಳು ಮುಖ್ಯವಾಗಿ ಬೇಕು ಅಂತ ಬೇಡಿಕೆ ಇದೆ ಸರ್. ಅದೇ ಈಗ ಕ್ಯಾಶುಯಾಲಿಟಿ ಇದೆಲ್ಲ ಬಂದೇ ಬರ್ತದೆ ಹಾಸ್ಪಿಟಲಲ್ಲಿ. ಈಗ ಇದು ನಮ್ಮಲ್ಲಿ ಕ್ಯಾಶುಯಾಲಿಟಿ ಮತ್ತು ಎಮರ್ಜೆನ್ಸಿಗೆ ಟ್ರೀಟ್ಮೆಂಟ್ ಕೊಡುವಂತ ಬಂದೇ ಬರ್ತದೆ. ಆ ಥರ ಬಂದಾಗ ಇದೆಲ್ಲ ನಾವು ಸೇರಿಸ್ಕೋಬಹುದು. ಸರ್, ಈ ಆಸ್ಪತ್ರೆಗೆ 30 ಕೋಟಿ ಪ್ರಪೋಸಲ್ ಇತ್ತು ಸರ್, ಅದನ್ನು ಈಗ ನೀವು 14 ಕೋಟಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ಬಂದಿರೋ ಪ್ರಪೋಸಲ್ 14 ಕೋಟಿ ಇದೆ. ಈ ಬಿಲ್ಡಿಂಗ್ ಆಗಬೇಕಿದೆ ಸರ್, 30 ಕೋಟಿ ಪ್ರಪೋಸಲ್ ಬಿಲ್ಡಿಂಗ್ ಆದ ತಕ್ಷಣ ಆಗಬೇಕು ಅಂತೇಳಿ ಒಂದು ಪ್ರಪೋಸಲ್ ಅವಾಗ ನೀವು ಮಾಡಿದ್ದೀವಿ. ನಾನು ಹೇಳಿದಲ್ಲ, ಈಗ ಇನ್ನೂ ಉಳಿದಿರುವಂಥದ್ದು ಏನಿದೆ ಅದನ್ನು ಹೊಸದಾಗಿ ಈಗ ಒಂದು ಪ್ರಪೋಸ್ ಮಾಡಿ ಇದು ಉತ್ತರ ಕನ್ನಡ ಜಿಲ್ಲೆಗೆ ಜಿಲ್ಲಾ ಆಸ್ಪತ್ರೆ ಮಾಡ್ತಕ್ಕಂಥದ್ದಕ್ಕೆ ಏನೇನು ಅಗತ್ಯ ಇದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ನಾವು CM ಹತ್ರ ನಾನು ಅದೆಲ್ಲ ಮಾತಾಡ್ಬಿಟ್ಟು ತೀರ್ಮಾನ ಮಾಡಿಸ್ತೀವಿ. ಆಯ್ತಾ? ಸೊ ಇನ್ನೂ ಅದಕ್ಕೆ ಹೆಚ್ಚು ಸಿಬ್ಬಂದಿನೂ ಸಿಗ್ತದೆ ಮತ್ತು ಇನ್ನು ಹೆಚ್ಚು ಎಕ್ವಿಪ್ಮೆಂಟು ಸಿಗ್ತದೆ. ಸರ್, ಜಿಲ್ಲೆಯ ಕೆಲವು ಗ್ರಾಮೀಣ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ. ಅಲ್ಲಿ ಈಗ MBBS ಡಾಕ್ಟರ್ ಬರ್ತಾ ಇಲ್ಲ. ಸ್ವಲ್ಪ ಆಯುಷ್ ಡಾಕ್ಟರ್ ತಗೊಂಡು ಅನುಕೂಲ ಆಗುತ್ತೆ ಅಂತ ಚರ್ಚೆ ಸಭೆಯಲ್ಲೂ ಕೂಡ ಅದೇ ಥರ ಎಲ್ಲರೂ ಕೂಡ ಸಲಹೆ ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಅದನ್ನು ಚರ್ಚೆ ಮಾಡಿ, ಯಾಕಂದರೆ ಇಲ್ಲಿ ನಮಗೆ ಕಾಂಟ್ರಾಕ್ಟ್ನ ಕರೆದ್ರೂ ಕೂಡ ಬರ್ತಾ ಇಲ್ಲ ಮತ್ತು ಇದರಲ್ಲೂ ಕೂಡ ಪೋಸ್ಟಿಂಗ್ ಟ್ರಾನ್ಸ್ಫರ್ಸಲ್ಲೂ ಕೂಡ ಬರ್ತಾ ಇಲ್ಲ ಅಂತ ಒಂದು ಸಂದರ್ಭ ಬಂದಾಗ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ತಕ್ಕಂಥದ್ದಕ್ಕೆ ಒಂದು ತೀರ್ಮಾನ ನಾನು ಖಂಡಿತ ಸದ್ಯದಲ್ಲಿ ಚರ್ಚೆ ಮಾಡ್ತೀನಿ. ಯಾಕಂದರೆ ಒಂದು ಆಯುಷ್ BAMS ಓದಿರೋದು ಒಬ್ಬರು ಇದ್ದರೆ ಒಬ್ಬರು ಅಲ್ಲಿ ಕನಿಷ್ಠ ಸೇವೆಗಳು ನೀಡೋದಕ್ಕೆ ಅವಕಾಶ ಆಗುತ್ತೆ. ಅದ್ರ ಬಗ್ಗೆ ನಾನು ತೀರ್ಮಾನ ತಗೊಳ್ತೀನಿ. ಸರ್, ಈಗ ನೀವು 108ನ್ನ ನೀವು ಸರ್ಕಾರ ತಗೊಳ್ತಾ ಚರ್ಚೆ ನಡೀತಾ ಇದೆ. ಏನಾಗಿದೆ, ಇರುವಂಥ ವ್ಯವಸ್ಥೆಯಲ್ಲಿ ಸಿಬ್ಬಂದಿಗಳಿಲ್ಲ. ಅಲ್ಲಿ ವಾಹನಗಳಲ್ಲಿ ಒಬ್ಬ ಡ್ರೈವರ್ ಇರ್ತಾರೆ, ಅವರೇ ತಿರುಗಾಡ್ತಾರೆ. ಇರುವಂಥದ್ದು ಅದು ಖಾಸಗಿ ಒಂದು ಕಂಪನಿ ಜೊತೆ ಆಗಿರುವಂಥದ್ದು. ನಾವು ಇದನ್ನೆಲ್ಲ ಗೊತ್ತಿದೆ. ಅದು ಬಹಳ ವರ್ಷಗಳಿಂದ 2008ನೇ ಇಸ್ವಿ 9ನೇ ಇಸ್ವಿಯಿಂದ ಅವರು ಬಹುಶಃ ಆ ಸಮಯದಲ್ಲಿ ನಡೆಸ್ತಾ ಇದ್ದಾರೆ ಈ 108 ವ್ಯವಸ್ಥೆ. ಅದು ಅಗ್ರಿಮೆಂಟು ಇಲ್ಲ, ಟೆಂಡರು ಇಲ್ಲ, ಹಳೆ MOU ಅದೆಲ್ಲ ಲ್ಯಾಪ್ಸ್ ಆಗಿದೆ, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದೆ. ಮತ್ತು ನಾವು ಬೇರೆ ಬೇರೆ ಸಮಯಗಳಲ್ಲಿ ಟೆಂಡರ್ ಕರೆದಾಗಲೂ ಕೂಡ ಅದು ಫೈನಲೈಸ್ ಮಾಡೋಕ್ಕೆ ಆಗಿಲ್ಲ. ಹಿಂದಿನ ಸರ್ಕಾರಗಳಲ್ಲೂ ಕೂಡ ಆಗಿಲ್ಲ. ಇದೆಲ್ಲ ಟೆಂಡರ್ ಕ್ಯಾನ್ಸಲ್ ಆಗಿರ್ತದೆ. ಅದಕ್ಕೆ ನಾವೇ ತಗೊಂಡು ಇದನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಈಗ ಪ್ರಾಯೋಗಿಕವಾಗಿ ನಾವು ಅದನ್ನು ನಮ್ಮ ಒಂದು ಸಾಫ್ಟ್ವೇರ್ ಅಡಿಯಲ್ಲೇ ನಾವೇ ಕಂಟ್ರೋಲ್ ರೂಮನ್ನು ಸ್ಥಾಪನೆ ಮಾಡಿ ನಾವೇ ನಡೆಸೋದಕ್ಕೆ ಅಲ್ಲಿ ಮಾಡಿದ್ದೀವಿ.
ಮುಂದಿನ ದಿವಸದಲ್ಲಿ ಆದಷ್ಟು ಬೇಗ ಈ ವ್ಯವಸ್ಥೆಯನ್ನು ನಮ್ಮ ಇಲಾಖೆ ನಿಯಂತ್ರಣದಲ್ಲಿ ಮತ್ತು ಇಲ್ಲಿ ಈ ಜಿಲ್ಲೆಯ ಏನೋ ಒಂದು 108 ಇರ್ತದೆ, ಇಲ್ಲಿ ಜಿಲ್ಲಾ ಕೇಂದ್ರದಲ್ಲೇ ಕಂಟ್ರೋಲ್ ರೂಮ್ ಬಿಟ್ಟು ಇಲ್ಲಿ ಅಧಿಕಾರಿಗಳೇ ಅದನ್ನು ನೋಡ್ಕೊಳ್ತಕ್ಕಂಥದ್ದು ಕೂಡ ಮಾಡ್ಕೊಳ್ತಾರೆ. ಮತ್ತೆ ಒಂದು ಆಧುನಿಕವಾದಂಥ ಒಂದು 108 ವ್ಯವಸ್ಥೆ ತಗೊಂಡಿದ್ದಾರೆ, ಆಧುನಿಕವಾದ ವ್ಯವಸ್ಥೆ. ಸರ್ ಈಗ ಜಿಲ್ಲೆಯಲ್ಲಿ ಹೈಟೆಕ್ ಆಸ್ಪತ್ರೆ ಇಲ್ಲ, ಕೆಲವು 2-3 ಖಾಸಗಿ ಜಿಲ್ಲೆಯ ಖಾಸಗಿ ಆಸ್ಪತ್ರೆಗೂ ಆರೋಗ್ಯ ಸೇವೆ ಇರ್ತಾ ಇದೆ. ನಿಮ್ಮದು ಆರೋಗ್ಯ ಕರ್ನಾಟಕದಲ್ಲಿ ಅವ್ರಿಗೆ ಬಾಕಿ ಉಂಟು ಬರುತ್ತೆ. ಈಗ ಆರೋಗ್ಯ ಕರ್ನಾಟಕ ಸೇವೆ ಕೊಡ್ತಾರಲ್ಲ ಆಸ್ಪತ್ರೆಗಳು, ಅವ್ರಿಗೆ ಹಣ ಬಾಕಿ ಇದೆ ಸರ್. ಯಾವುದು ನಮ್ಮಲ್ಲಿ ನಾವು ಬಂದ್ಮೇಲೆ ಈಗ 15 ದಿವಸದಲ್ಲಿ ಹಣ ಪಾವತಿ ಆಗ್ತಾ ಇದೆ. ಮೊದಲು ಭಾಳ ಡಿಲೇ ಆಗ್ತಾ ಇತ್ತು. ನಾವು ಸುಧಾರಣೆಗಳೆಲ್ಲ ಮಾಡಿದ್ವಿ. ಯಾವುದೇ ಕ್ಲೇಮ್ಸ್ ಬಂದರೆ 15 ಡೇಸಲ್ಲಿ ಪೇಮೆಂಟ್ ಆಗ್ತಾ ಇದೆ. ಸಿರಿಸಿಯಲ್ಲಿ ಆಸ್ಪತ್ರೆ ಇದೆ PSF ಅಂತ, ಅಲ್ಲಿ 30 ಲಕ್ಷ ಬಾಕಿ ಇತ್ತು. ಅವ್ರೀಗ ಟ್ರೀಟ್ಮೆಂಟ್ ಕಡಿಮೆ ಮಾಡ್ತಾ ಇದ್ದಾರೆ, ನೀವು ದುಡ್ಡು ಕೊಡಿ ಮಾಡ್ತೀವಿ. ಅದರ ಒಂದೊಂದು ಕೇಸ್ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು ಸಾಮಾನ್ಯವಾಗಿ ಎಲ್ಲ ಕಡೆ ವಿದಿನ್ 15 ಡೇಸ್ ಪೇಮೆಂಟ್ ಆಗುತ್ತೆ. ಏನಾದ್ರು ಕಾಂಪ್ಲಿಕೇಶನ್ ಏನೋ ಸಮಸ್ಯೆ ಇದ್ರೆ ಅದು ಬೇರೆ, ಅದು ಇಲ್ಲದೆ ಹೋದ್ರೆ 15 ದಿವಸ ಒಳಗಡೆ ಅವ್ರಿಗೆಲ್ಲರಿಗೂ ಪೇಮೆಂಟ್ ಮಾಡ್ತಾ ಇದ್ದಾರೆ. ಆಯ್ತಾ? ಯಶಸ್ವಿ ನಮಗೆ ಬರಲ್ಲ, ಅದು ಸಹಕಾರ ಇಲ್ಲ, ಓಕೆ ಬರಲ್ಲ. ಇನ್ನು ಗ್ರಾಮೀಣ ಭಾಗಗಳ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ಕೊರತೆ ಇದೆ. ಸಭೆಯಲ್ಲಿಯೂ ಚರ್ಚೆ ಆಗಿದೆ. ಗುತ್ತಿಗೆ ಆಧಾರದಲ್ಲಿಯೂ ನೇಮಕಾತಿ ಅರ್ಜಿ ಹಾಕುತ್ತಿಲ್ಲ, ವರ್ಗಾವಣೆಯಲ್ಲಿಯೂ ಬರುತ್ತಿಲ್ಲ. ತುರ್ತು ಚಿಕಿತ್ಸೆ ನೀಡಲು ಪರ್ಯಾಯ ವ್ಯವಸ್ಥೆಯಾಗಿ ಆಯುಷ್ ವೈದ್ಯರನ್ನು ನೇಮಕಗೊಳಿಸಲು ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಗೈಡ್ಲೈನ್ಸ್ ಇಶ್ಯೂ ಮಾಡಬೇಕು ಸರ್. ಎಲ್ಲ ಖಾಲಿ ಹುದ್ದೆಗಳು ಇದೆ ಸರ್, ಬಟ್ ಅದನ್ನ ನಾವು ಸೇವೆಗಳು ಬರ್ತಾ ಇದೆ. ಪುನಃ MBBS ಡಾಕ್ಟರ್ ಅದು ಬರ್ತಾ ಇದೆ. ಇನ್ನು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದನೆ ಘಟನೆ ಅಮಾನುಷವಾದದ್ದು. ಇಡೀ ದೇಶವು ಇದನ್ನು ಖಂಡಿಸಿದೆ. ಜಮ್ಮು ಕಾಶ್ಮೀರದ ಸ್ಥಿತಿಗತಿ ಸರಿಯಿಲ್ಲ ಎಂಬುದನ್ನು ಸಾಬೀತುಪಡಿಸಿದೆ. ಉಗ್ರಗಾಮಿಗಳ ಮೇಲೆ ಎಲ್ಲ ರೀತಿಯ ಕ್ರಮಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳಬೇಕು. ಜನರ ಸುರಕ್ಷತೆ ಮತ್ತು ಜೀವರಕ್ಷಣೆ ಸರ್ಕಾರದ ಜವಾಬ್ದಾರಿಯಾಗಿದ್ದು ಒಗ್ಗಟ್ಟಿನಿಂದ ಇದರ ವಿರುದ್ಧ ಹೋರಾಡಬೇಕಿದೆ ಎಂದು ಹೇಳಿದರು. ಈ ವೇಳೆ ಶಾಸಕ ಭೀಮಣ್ಣ ನಾಯಕ್, ಆರೋಗ್ಯ ಇಲಾಖೆಯ ಆಯುಕ್ತ ಶಿವಕುಮಾರ್, ಸಹಾಯಕ ಆಯುಕ್ತೆ KV ಕಾವ್ಯರಾಣಿ ಮತ್ತಿತರರು ಉಪಸ್ಥಿತರಿದ್ದರು. ಅಲ್ಟ್ರಾಸೌಂಡ್ ಇದೆ, ರೇಡಿಯಾಲಜಿಸ್ಟ್ ಇಲ್ಲ, ಬಟ್ ನೀವೇ ಮಾಡ್ಬೋದಲ್ಲ ಅಲ್ಟ್ರಾಸೌಂಡ್? ಯಾಕೆ ಸದ್ಯಕ್ಕೆ ಓವರ್ಲೋಡ್ ಆಗಿದೆ? ಪರ್ ಡೇ 70-80 ಪೇಷಂಟ್ಸ್. ಅದೇ ಗೊತ್ತು, ಶಾರ್ಟೇಜ್ ಇದೆ. ಪರ್ಚೇಸ್ಗೆ ಆಗ್ತಾ ಇದೆ. ಅದೇ ಸ್ವಲ್ಪ ಅದೇ ಪರ್ಚೇಸು ಸಪ್ಲೈ ಸ್ವಲ್ಪ ತೊಂದರೆ ಇದೆ. ಔಷಧಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ಮತ್ತು ಎಕ್ಸಮ್ಷನ್ ಎಲ್ಲ ತೊಗೊಂಡಿದ್ರೆ ಇವಾಗ ಪರ್ಚೇಸ್ ರೇಟ್ ಎಕ್ಸ್ ರೇಟ್ ಎಕ್ಸ್ ಪ್ಲಸ್ 1.5% ಜಾಸ್ತಿ. ಅದರಿಂದ ಇದಕ್ಕೆ ಸೆವೆಂಟಿ ಚಾರ್ಜ್ ಅದು ಈಗ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಕ್ವಾಲಿಟಿ ಹೆದರಿಕೆ ಆಗ್ತದೆ. ಚೆಕ್ ಪೋರ್ಟಲಲ್ಲೇ ಮಾಡ್ತೀವಿ. ಮತ್ತೆ ಪೇಮೆಂಟ್ ಇಮಿಡಿಯೇಟ್ಲಿ ಕೇಳ್ತಾರೆ ಸರ್. ಗೌರ್ಮೆಂಟಿಂದ ನಮಗೆ ಸ್ಯಾಂಕ್ಷನ್ ಆಗಿ ಬರೋದಕ್ಕೆ ಹೌದು. 3 months ಅವ್ರು ಇಮಿಡಿಯೇಟ್ ಪೇಮೆಂಟ್ ಕೇಳ್ತಾರೆ. ಸ್ವಲ್ಪ
ಮತ್ತೆ ಈಗ ಗೊತ್ತಿಲ್ಲ ಮಾಡ್ತಾ ಇದ್ದೀವಿ ಈಗ ಕೊಟೇಶನ್ ಮತ್ತು ಟೆಂಡರ್ ಬೇಸ್ That is practical difficulty, sir. ನೀರು ಸೋಲಿಕ್ಕೆ ಆಗಲ್ಲ, ಲೀಕ್ ಆಗಲ್ಲ, ಈ ಕಡೆ ಕಂಪನಿ ಇದೆಲ್ಲ, ಈ ಕಡೆಗೆ ಅದೇ ಥರ ಎಲ್ಲ ಪ್ಲಾನಿಂಗ್ ಕರೆಕ್ಟಾಗಿದೆ ಇದರದೆಲ್ಲ